ಹಲೋ ಗೈಸ್, ಸೊ KCET ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸು ಮತ್ತೆ ಪೋಸ್ಟ್ಪೋನ್ ಆಗಿದೆ. ಇವತ್ತು ಅಂದರೆ 9ನೇ ತಾರೀಕು ಖಂಡಿತವಾಗ್ಲೂ ರಿಸಲ್ಟ್ ಬರಲ್ಲ, ಮತ್ತೆ 10ನೇ ತಾರೀಕಿಗೆ ಪೋಸ್ಟ್ಪೋನ್ ಆಗಿದೆ. ಸೊ ನಾನು ಪ್ರೂಫ್ ಜೊತೆಗೆ ತೋರಿಸ್ತೀನಿ ನೋಡಿ. ಇವಾಗ ನೀವು ಗೂಗಲ್ಲಿಗೆ ಹೋಗಿ KE ಅಂತ ಒತ್ತಿ, ಇಲ್ಲಿ UGCET 2024 ಅಂತ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ನೀವು KE ಹೋಮ್ ಮೇಲೆ ಕ್ಲಿಕ್ ಮಾಡಬೇಡಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ತಮಗೆ ಬರುತ್ತೆ ನೋಡಿ, UGCET 2024 ಅಣಕು ಸೀಟು ಹಂಚಿಕೆ ಫಲಿತಾಂಶ 10/8/2024 ಸಂಜೆ 6 ಗಂಟೆಯ ಒಳಗೆ ಪ್ರಕಟವಾಗಲಿದೆ ಅಂತಂದರೆ ಟ್ವೀಟ್ ಮೂಲಕ ನೆನ್ನೆನೇ ತಿಳಿಸಿದ್ರು ಇವರು. ಏನಪ್ಪ, ಆಗಸ್ಟ್ 9ನೇ ಸಂಜೆ 6 ಗಂಟೆ ನಂತರ ಇದಾಗುತ್ತೆ ಅಂತ ಪ್ರಕಟಿಸಲಾಗುತ್ತೆ ಅಂತ. ಬಟ್ ಇವಾಗ ಮತ್ತೆ ಆಗಸ್ಟ್ 10 ಸಂಜೆ 6 ಗಂಟೆ ಒಳಗೆ ಅಂತ ಹೇಳಿದ್ದಾರೆ. ಇವಾಗ ನಂತರ ಅಂತ ಹೇಳಿಲ್ಲ, 6 ಗಂಟೆಯ ಒಳಗೆ ಪ್ರಕಟವಾಗಲಿದೆ ಅಂತ ಹೇಳಿದ್ದಾರೆ. ಇದೇನು ಗ್ಲಿಚ್ ಇಲ್ಲಿ 9/8 ಅಂತ ಇರಬೇಕಾಗಿದ್ದು 10/8 ಮಾಡಿದಾರ ಗೊತ್ತಿಲ್ಲ. ಬಟ್ 99% ಏನಪ್ಪ ಅಂತಂದರೆ 100% ಇದು ಪೋಸ್ಟ್ಪೋನ್ ಆಗೇ ಆಗಿದೆ. ಓಕೆನಾ? ಸೊ ಯಾಕೆಂದರೆ ವೆಬ್ಸೈಟಲ್ಲಿ ಆ ಥರ ತಪ್ಪು ಮಾಹಿತಿ ಅಥವಾ ಗ್ಲಿಚ್ ಆಗೋಕ್ಕೆ ಚಾನ್ಸ್ ಇಲ್ಲ. ಸೊ ಹಾಗಾಗಿ ಗ್ಯಾರಂಟಿ 10/8ಗೆ ಪೋಸ್ಟ್ಪೋನ್ ಆಗಿದೆ. ನಮ್ಮ KEನವ್ರು ಆ್ಯಸ್ ಯೂಶ್ವಲಿ ಇರ್ರೆಸ್ಪಾನ್ಸಿಬಲ್, ನಾನು ನಿಜ ಹೇಳ್ತೀನಿ, ಇರ್ರೆಸ್ಪಾನ್ಸಿಬಲ್ ಮತ್ತು ಟೈಮ್ ಸೆನ್ಸ್ ಒಂದು ಚೂರೂ ಇಲ್ಲ. ಇವ್ರು ಕೊಟ್ಟಿದ್ದ ಆದೇಶ ಇವರೇ ಪಾಲಿಸೋದಿಲ್ಲ. ಯಾವಾಗಲೂ ಹಿಂಗೆ ಮಾಡ್ತಾರೆ. 7ನೇ ತಾರೀಕಿಂದ ಹಿಡಿದು ಇವಾಗ 10 ಅಂತ ಮಾಡಿದ್ದಾರೆ. ಇವಾಗ 10 ಕೊಡ್ತಾರೆ ಅಂತ ಏನು ಗ್ಯಾರಂಟಿ ಇಲ್ಲ. ನಾಳೆ ಮತ್ತೆ 11 ಕೊಡ್ತೀವಿ ಅಂತಾರೆ, ನಾಡಿದ್ದು 12 ಕೊಡ್ತೀವಿ ಅಂತಾರೆ. ಹಿಂಗೆ ತಿಂಗಳು ಫುಲ್ ಬೇಕಾದ್ರೆ ಕಳೆದು ಬಿಡ್ತಾರೆ ಇವರು. ಆ ಥರ ಇರ್ರೆಸ್ಪಾನ್ಸಿಬಲ್ ಅಥಾರಿಟಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಒಂದಲ್ಲ ಒಂದು ರೀತಿಯಲ್ಲಿ ಸ್ಟೂಡೆಂಟ್ಸಿಗೆ 100% ತೊಂದರೆ ಕೊಡ್ತಾರೆ ಇವರು. ಸೊ ಇದು ಹೇಳೋದಕ್ಕೋಸ್ಕರ ಈ ವಿಡಿಯೋ ಮಾಡಿರೋದು. ದಯವಿಟ್ಟು ತಮಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಜೊತೆಗೆ ಶೇರ್ ಮಾಡಿ. ಹೋಪ್ಫುಲಿ ನಾಳೆ ಬಿಡ್ತಾರೆ, 10ನೇ ತಾರೀಕು ಬಿಡ್ತಾರೆ ಅಂತ ಇದನ್ನು ಅಂದ್ಕೊಂಡಿದ್ದೀನಿ. ಓಕೆನಾ? ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಕ್ಲೆವರ್ ವೆಂಟ್.